ಈ ಸರ್ಕಾರವು 50,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಆಗಬಾರದು ಎಂಬ ದುರುದ್ದೇಶದಿಂದ ಮೇಲಿಂದ ಮೇಲೆ ತಪ್ಪು ಮಾಡುತ್ತಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಅವರು ಆರೋಪಿಸಿದರು. ಮೀಸಲಾತಿ ವಿಷಯದಲ್ಲಿ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೂ ಈ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು. ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ನೇಮಕಾತಿ ಮಾಡಲು ಸಿದ್ಧವಿತ್ತು, ಆದರೆ ಕೋರ್ಟ್ನ ತಡೆಯಾಜ್ಞೆ ಇರುವುದರಿಂದ ನೇಮಕಾತಿ ಆಗಿಲ್ಲ ಎಂದು ಯುವ ಜನತೆಗೆ ತಿಳಿಸಲು ಸರ್ಕಾರ ಯೋಜಿಸಿದಂತಿದೆ ಎಂದು ಟೀಕಿಸಿದರು. 50,000ಕ್ಕೂ ಹೆಚ್ಚು ಹುದ್ದೆಗೆ ನೇಮಕಾತಿ ಪ್ರಕಟಿಸಿದ್ರು, ವೇತನ ಕೊಡಲು ಹಣವನ್ನ ಬಜೆಟ್ನಲ್ಲಿ ಇಟ್ಟಿಲ್ಲ ಎಂದು ಅಪೇಕ್ಷಿಸಿದರು. ಈ ಸರ್ಕಾರ ನಿನ್ನೆ ಅವೈಜ್ಞಾನಿಕವಾಗಿ ಏನು ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಅನುಸರಿಸಿರುವಂತಹ ಮಾನದಂಡ ಯಾವುದು? ಇದಕ್ಕೆ ಹಳ್ಳಿಯ ಭಾಷೆಯಲ್ಲಿ ಮಂಗ ಬೆಣ್ಣೆಯನ್ನು ತೂಕ ಮಾಡಿದ ಅಂತ ಹೇಳಿ ಎಷ್ಟು ಆಯೋಗಗಳು ಬಂದವು. ಮಾಧುಸ್ವಾಮಿ ಅವರ ಸಚಿವ ಸಂಪುಟದ ಉಪಸಮಿತಿಯ ಶಿಫಾರಸನ್ನ ಇವರು ಪರಿಗಣನೆ ಮಾಡಲಿಲ್ಲ. ನಾಗಮೋಹನ್ ದಾಸ್ ವರದಿಯನ್ನ ಇವರು ಪರಿಗಣನೆ ಮಾಡಲಿಲ್ಲ. ಶಾಲಿನಿ ರಜನೀಶ್ ಅವರ ಶಿಫಾರಸನ್ನ ಇವರು ಪರಿಗಣನೆ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ನ ಮಾನದಂಡವನ್ನ ಇವರು ಪರಿಗಣನೆ ಮಾಡಲಿಲ್ಲ. ಇವರು ಕೂತು ತಿಪ್ಪೆ ಸಾರಿಸುವಂತಹ ನ್ಯಾಯ ಮಾಡಲಿಕ್ಕೆ ವಿಧಾನಸೌಧದಲ್ಲಿ ಇವರು ಇರಬೇಕಾ? ಈ ರಾಜ್ಯದ ದಲಿತರ ದಿಕ್ಕನ್ನ ತಪ್ಪಿಸುವಂತಹ ಕೆಲಸವನ್ನ ಈ ಸರ್ಕಾರ ಹೇಗೆ ಮಾಡಿದೆ? ಮಧ್ಯಂತರ ಇರ್ಲಿ ಬಿಡಿ, ಬೇಡ ಬರಲ್ವಾ ಆಡಿಯೋ? ಇಲ್ಲಿಂದ ತಗೊಳಲ್ವಾ? ಮತ್ತೆ ಬೇರೆ ಬೇರೆ ಇದರಲ್ಲಿ ಕಿವಿಯಲ್ಲಿ ಮಾತಾಡಿದ್ದೆಲ್ಲ ತಗೊಂಡ್ಬಿಡ್ತೀರಿ. ಅದು ವ್ಯಕ್ತಿಗಳ ಮೇಲೆ ಮುಖ್ಯ, ಅದು ಅಲ್ವಾ? ಕಿವಿಯಲ್ಲಿ ಏನೋ ಹೇಳಿದ್ರೆ ಅದನ್ನ ಇಡೀ ರಾಜ್ಯಕ್ಕೆ ತೋರಿಸ್ಬಿಡ್ತಾರೆ. ಒಂದು ಈ ಸರ್ಕಾರ ಸ್ಟ್ರಾಂಗ್ ಯಾವುದೇ ಒಂದು ಮಾನದಂಡವನ್ನ ಪರಿಗಣನೆ ಮಾಡದೆ ಎಷ್ಟು ಬೇಜವಾಬ್ದಾರಿಯಾಗಿ ದಲಿತರನ್ನ ನಿರ್ಲಕ್ಷ್ಯ ಮಾಡಬಹುದು ಅನ್ನೋದು ಈ ಸರ್ಕಾರದ ತೀರ್ಮಾನದಿಂದ ಗೊತ್ತಾಗ್ತಾ ಇದೆ. ನಿರುದ್ಯೋಗಿ ಯುವಕರು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅವರಿಗೆ ತೋರಿಸೋದಕ್ಕೆ ಕೋರ್ಟ್ ಸ್ಟೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇವರು ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಯಾವ ಕೋರ್ಟ್ ಸ್ಟೇ ಕೊಡಲ್ಲ? ಈಗ ಸರ್ಕಾರ ಹೇಳಿಬಿಟ್ಟಿದೆ, ನಾನು 51,432 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ರೆವಿನ್ಯೂ ಬಜೆಟ್ ಇಡಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಇಟ್ಟಿದಾರ? ಇಷ್ಟು 51,000 ಹುದ್ದೆಗಳನ್ನ ಫುಲ್ಫಿಲ್ ಮಾಡಿದ್ರೆ ಅವರ ವೇತನಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅಷ್ಟು ದುಡ್ಡು ಇಟ್ಟಿದಾರ ಇವರು? ರೆವಿನ್ಯೂ ಎಕ್ಸ್ಪೆಂಡಿಚರ್ ನಲ್ಲಿ ಹೋದ ಬಜೆಟ್ ನಲ್ಲಿ ಎಷ್ಟಿತ್ತು ಸರಾಸರಿ ಅಷ್ಟೇ ಬಜೆಟ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ 51,000 ಹುದ್ದೆಯನ್ನ ತುಂಬ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಸ್ಯಾಲರಿ ಎಲ್ಲಿಂದ ಕೊಡ್ತಾರೆ? ಈಗಿರೋ ನೌಕರಿಗೆ ನನಗಿರೋ ಮಾಹಿತಿ 3 ತಿಂಗಳಿಂದ ಸ್ಯಾಲರಿ ಕೊಟ್ಟಿಲ್ಲ. ಅಂದ್ರೆ ಈ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಮೇಲಿಂದ ಮೇಲೆ ಇಂತಹ ತಪ್ಪುಗಳನ್ನ ಮಾಡ್ತಾ ಇದೆ. ಯಾಕೆ ಅಂದ್ರೆ ಕೋರ್ಟ್ನಲ್ಲಿ ಸ್ಟೇ ಬರಬೇಕು, ನೇಮಕಾತಿ ಆಗಬಾರದು. ಯುವಕರಿಗೆ ಹೇಳಬೇಕು, ಸರ್ಕಾರ ಮಾಡೋದಕ್ಕೆ ಬದ್ಧವಾಗಿತ್ತು, ಬಟ್ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದಿದ್ರಿಂದ ನೇಮಕಾತಿ ಮಾಡ್ಲಿಕ್ಕೆ ಆಗಲಿಲ್ಲ. ಇವರು ಕೋರ್ಟ್ ಇಂಟರಿಮ್ ಸ್ಟೇ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅಡ್ವೊಕೇಟ್ ಜನರಲ್ ಹೋಗಿ ಸ್ಟೇ ಕೊಡೋದಕ್ಕೆ ಮುಂಚೆ ಹಿಯರಿಂಗ್ ಅಲ್ಲಿ ಅಪಿಯರೇ ಆಗಿಲ್ಲ. ಇವರ ಬುಡಕ್ಕೆ ಬಂದಾಗ ಸ್ಪೆಷಲ್ ಫ್ಲೈಟ್ನಿಂದ ಅಡ್ವೊಕೇಟ್ ಅನ್ನ ಕರೆಸಿ ಜನಸಾಮಾನ್ಯರ ತೆರಿಗೆ ಹಣದಿಂದ ಅವರಿಗೆ ದುಡ್ಡು ಕೊಟ್ಟು ಆರ್ಗ್ಯೂ ಮಾಡಿಸ್ತಾರೆ. ದಲಿತರ ವಿಷಯ ಬಂದಾಗ ಇವರ ಕೈಯಲ್ಲಿ ಇರುವಂತಹ ಪೇಡ್ ಅಡ್ವೊಕೇಟ್ ಜನರಲ್ ಅನ್ನ ಕೋರ್ಟ್ಗೆ ಕಳಿಸುವಂತಹ ಬದ್ಧತೆಯನ್ನ ಈ ಸರ್ಕಾರ ತೋರಿಸಲಿಲ್ಲ. ಎರಡನೇದು, ಇಂಟರಿಮ್ ಸ್ಟೇ ಬಂದಿದ್ದು ನವೆಂಬರ್ 27ಕ್ಕೆ. ಇಂಟರಿಮ್ ಸ್ಟೇ ಬಂದ ಮೇಲೆ
ಡಿಸೆಂಬರ್ 18ನೇ ತಾರೀಕು ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.